ದೊಡ್ಡ ಸಭೆ ಮಾಡಬೇಕು ಅಂತ ಹೇಳಿ ಏರ್ಪಾಡು ಮಾಡಿದ್ದಾರೆ. ಇವತ್ತು ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಲಕ್ಷ್ಮಣ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅವರು ನಮ್ಮ ಪಕ್ಷದ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಾನು, ಡಿ.ಕೆ. ಶಿವಕುಮಾರ್ ಅವರು ಈ ಕ್ಷೇತ್ರದ ಅಭಿಪ್ರಾಯದಂತೆ ಲಕ್ಷ್ಮಣ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಕೆಲವರು ಲಕ್ಷ್ಮಣ್ ಅವ್ರ ಬಗ್ಗೆ ಅವ್ರು ಒಕ್ಕಲಿಗರೇ ಅಲ್ಲ ಅನ್ನೋ ಮಟ್ಟಕ್ಕೂ ಮಾತಾಡ್ತಾರೆ. ಇದಕ್ಕಿಂತ ಸುಳ್ಳು ಇನ್ನೊಂದಿಲ್ಲ. ಅವ್ರು ಅನೇಕ ಸಾರಿ ಹೇಳಿದ್ದಾರೆ, ನಾನು ಹುಟ್ಟುವಾಗ ಒಕ್ಕಲಿಗನಾಗಿ ಹುಟ್ಟಿರೋದು, ಆಮೇಲೆ ಬೆಳೀತಾ ಬೆಳೀತಾ ವಿಶ್ವಮಾನವನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕುವೆಂಪು ಅವರ ಮಾತು. ಪ್ರತಿ ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗ್ಬಿಡ್ತಾರೆ, ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ. ಹಂಗಾಗ್ಬಾರ್ದು, ವಿಶ್ವಮಾನವರಾಗ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವ್ಯಾರು ವಿಶ್ವಮಾನವರಾಗತಕ್ಕಂಥದ್ದು ಬಹಳ ಕಷ್ಟ ಕೆಲಸ. ಗಾಂಧಿ ಇವೆಲ್ಲ ವಿಶ್ವಮಾನವರಾದರು. ನಾವು ಆ ದಾರಿನಲ್ಲಿ ನಡೀಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ನಾವು ಜಾತಿ ಇರೋದ್ರಿಂದ ಯಾವ್ಯಾವ ಜಾತಿನ ದುಡ್ಡಿದ್ದೀವಿ, ಅರ್ಜಿ ಹಾಕಿ ದುಡ್ಡಿಲ್ಲ. ಏನ್ ಲಕ್ಷ್ಮಣ ಒಬ್ಬರ ಜಾತಿಗೆ ಅರ್ಜಿ ಹಾಕಿ ದುಡ್ಡಿರಲ್ಲ. ನಾನು ಮೂರು ಜಾತಿ ದುಡ್ಡಬೇಕು ಅಂತ ಅರ್ಜಿ ಹಾಕಿದ್ದೀನಿ ಇಲ್ಲ. ಜಾತಿ ಇದೆ, ಅದರಿಂದ ಹುಟ್ಟಿದೀವಿ ಅಷ್ಟೇ. ಹಾಗಂತೇಳಿ ನಾವು ಜಾತಿಗಳ ನಡುವೆ ವಿಂಗಡಣೆ ಮಾಡ್ತಕ್ಕಂಥದ್ದು, ಧರ್ಮಗಳ ನಡುವೆ ವಿಂಗಡಣೆ ಮಾಡ್ತಕ್ಕಂಥದ್ದು ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮಾಡಲ್ಲ. ನಾವೆಲ್ಲ ಮನುಷ್ಯರು, ಯಾವುದೇ ಜಾತಿ ಹುಟ್ಟಿರ್ಲಿ, ಯಾವುದೇ ಧರ್ಮ ಸೇರಿರ್ಲಿ, ನಾವೆಲ್ಲ ಮನುಷ್ಯರಾಗಿ ಬದುಕಬೇಕು ಅನ್ನೋದನ್ನೇ ಕುವೆಂಪು ಹೇಳಿದ್ರು. ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಿ, ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಿ, ಕನಿಷ್ಠ ಮನುಷ್ಯರಾದ್ರೂ ಆಗಿ, ಕನಿಷ್ಠ ಮನುಷ್ಯರಾಗಾರು ಆಗ್ಬೇಕಿಲ್ಲ, ಅದನ್ನಾರು ಆಗಿ ಅಂತ ಹೇಳಿ ಆ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ, ಸರ್ವ ಜನಾಂಗದ ಶಾಂತಿಯ ಇದನ್ನ ಕುವೆಂಪು ಹೇಳಿರ್ತಕ್ಕಂಥದ್ದು. ನಾವು ಸರ್ವ ಜನಾಂಗದ ದ್ವೇಷ ಉಂಟು ಮಾಡ್ತಕ್ಕಂಥ ಸಮಾಜ ಮಾಡಕ್ಕಾಗಲ್ಲ. ಸರ್ವ ಜನಾಂಗದ ಶಾಂತಿಯ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ದ್ವೇಷ ಹುಟ್ಟಾಡ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ. ಜಾತಿಗಳ ನಡುವೆ, ಧರ್ಮಗಳ ನಡುವೆ ಜಾತಿ ಹುಟ್ಟಾಗ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ. ಜನರ ಭಾವನೆಗಳನ್ನ ಕೆರಳಿಸಿ, ಭಾವನಾತ್ಮಕವಾದಂತಹ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಓಟ್ ತಗೊಂಡು ದೇಶ ಆಳ್ಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ನರೇಂದ್ರ ಮೋದಿ ಅವರು 10 ವರ್ಷ ಆಗಿದೆ ಪ್ರಧಾನಮಂತ್ರಿ. 10 ವರ್ಷಗಳಲ್ಲಿ ಬಡವರ ಕಷ್ಟ ಇರ್ಬೋದು, ಅಥವಾ ರೈತರ ಕಷ್ಟ ಇರ್ಬೋದು, ಕಾರ್ಮಿಕರ ಕಷ್ಟ ಇರ್ಬೋದು, ದಲಿತರ ಕಷ್ಟ ಇರ್ಬೋದು, ಹಿಂದುಳಿದವರ ಕಷ್ಟ ಇರ್ಬೋದು, ಅಲ್ಪಸಂಖ್ಯಾತರ ಕಷ್ಟ ಇರ್ಬೋದು, ಆ ಕಷ್ಟಗಳ ಬಗ್ಗೆ ಯಾವತ್ತಾರು ಮಾತಾಡ್ತಾರ? ಈ ದೇಶದಲ್ಲಿ ಯಾಕೆ ಬಡತನ ಇದೆ, ಈ ದೇಶದಲ್ಲಿ ಯಾಕೆ ಬಟ್ಟೆ ಇಲ್ಲ, ಈ ದೇಶದಲ್ಲಿ ಹೊಟ್ಟೆಗೆ ಯಾಕೆ ಊಟ ಇಲ್ಲ, ಇದ್ರ ಬಗ್ಗೆ ಮಾತಾಡೋದು. ಅವರು ಇದನ್ನೆಲ್ಲ ಮಾತಾಡದೇನೆ ಭಾವನಾತ್ಮಕ ವಿಚಾರಗಳನ್ನ ಮಾತಾಡೋದು, ಹಿಂದುತ್ವದ ಬಗ್ಗೆ ಮಾತಾಡೋದು,
ಬಗ್ಗೆ ಮಾತಾಡೋದು, ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಗ್ಗೆ ಮಾತಾಡೋದು, ಪುಲ್ವಾಮಾ ಬಗ್ಗೆ ಮಾತಾಡೋದು, 370 ಆರ್ಟಿಕಲ್ 370 ಬಗ್ಗೆ ಮಾತಾಡೋದು. ನಾನು ಮಾತಾಡ್ಬೇಡಿ, ಅವ್ರನ್ನೆಲ್ಲ ಮಾತಾಡ್ಬೇಡಿ ಅಂತ ಹೇಳೋದು. ಆದ್ರೆ ಬಡತನ, ನಿರುದ್ಯೋಗ, ಬೆಲೆ ಏರಿಕೆ, ರೈತರ ಕಷ್ಟಗಳು, ಇವುಗಳ ಬಗ್ಗೆ ಮಾತಾಡಬೇಕು. ನಮಗೆಲ್ಲ ಅಧಿಕಾರ ಕೊಟ್ಟಿದ್ದೀವಿ. 2013 ಕೊಟ್ಟಿದ್ದೀವಿ, 5 ಸಲ ಮುಖ್ಯಮಂತ್ರಿ ಆಗಿದೆ, ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಮಾಡಿ ನಾವು ಜನರಿಗೆ ಏನ್ ಹೇಳಿದ್ದು ಅದನ್ನು ಜಾರಿ ಮಾಡಬೇಕಲ್ಲ. ಈಗ ನಿಮ್ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಕೊಡ್ತೀವಿ, ಬಂದ್ಮೇಲೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ಬೇಕಲ್ಲ. ನಾವು ಏನ್ ಹೇಳಿದ್ದು ಅದನ್ನ ಜಾರಿ ಮಾಡ್ಬೇಕಲ್ಲ, ಬಟ್ ಮಾತಿನಿಂದ ನಡ್ಕೋಬೇಕಲ್ಲ. ಅದು ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಮಾಡಿಲ್ಲ. ಬರೀ ಸುಳ್ಳು ಹೇಳ್ತಾರೆ, ಬರೀ ಸುಳ್ಳು ಹೇಳ್ತಾರೆ. ನೋಡಿ, ನರೇಂದ್ರ ಮೋದಿ ಅವರು 15 ಲಕ್ಷ ತಂದು ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ? ಪ್ರತಿ ಅಕೌಂಟ್, ಪ್ರತಿ ಮನೆಗೆ 45 ಲಕ್ಷ ಕೊಡ್ತೀವಿ ಅಂದ್ರು, ಕೊಟ್ರ? ಇಲ್ಲ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು, ಕೊಟ್ರ? ಅಚ್ಚೇದನ ಆಯೋಗ ಅಂತ ಬಂತ? ಬೆಲೆ ಏರಿಕೆ ಕಡಿಮೆ ಆಯ್ತಾ? ಹಣದುಬ್ಬರ ಕಡಿಮೆ ಆಯ್ತಾ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಿದ್ರ? ಮಾಡ್ಲಿಲ್ಲ. ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದ್ರು, ಮಾಡಿದ್ರ? ಈ ದೇಶದ ಸಂಪತ್ತನ್ನ 5 ಟ್ರಿಲಿಯನ್ ಡಾಲರ್ ಮಾಡ್ತೀವಿ ಅಂತಂದ್ರು, ಮಾಡಿದ್ರ? ಏನು ಮಾಡ್ಲಿಲ್ಲ. ನಾವ್ ಹೇಳಿದ್ದು ಅನ್ನಭಾಗ್ಯ ಜಾರಿ ಕೊಟ್ಟಿದ್ದು, ಕ್ಷೀರಧಾರೆ ಕೊಟ್ಟಿದ್ದು, ಕ್ಷೀರಭಾಗ್ಯ ಕೊಟ್ಟಿದ್ದು, ಕೃಷಿ ಭಾಗ್ಯ ಕೊಟ್ಟಿದ್ದು, ಇಂದಿರಾ ಕ್ಯಾಂಟೀನ್ ಮಾಡುದು, ಸಾಲ ಮನ್ನಾ ಮಾಡುದು, ಮೈತ್ರಿ ಮನಸ್ವಿನಿ ಮಾಡುದು, ಇಂದಿರಾ ಆಮೇಲೆ ಭಾಗ್ಯ ಎಂತದ್ದು ಸೌಭಾಗ್ಯ ಮಾಡುದು, ವಿದ್ಯಾಸಿರಿ ಮಾಡೋದು. ಅವ್ರು ಏನ್ ಮಾಡಿದಾರೆ ಹೇಳಿ ನೋಡ. ಏನಾದ್ರು ಮಾಡಿದಾರ? ನಾನು ಮಾಡಿದ್ರೆ ಒಪ್ಕೊಳ್ತೀನಿ. ನಿನ್ನೆ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಬಂದಿದ್ರು, ದೊಡ್ಡ ಮೆರವಣಿಗೆ ಮಾಡಿದ್ರು, ಕಾರ್ನರ್ ಮೀಟಿಂಗು ಕೂಡ ಮಾಡಿದ್ರು. ಆದ್ರೆ ಈ ಅವ್ರ ಭಾಷಣ ಬರೀ ಸುಳ್ಳಿಂದ ಕೂಡಿ, ಇಡೀ ಭಾಷಣ ಬರೀ ಸುಳ್ಳು. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ರಾಜಕೀಯ ಮಾಡ್ತಾ ಇದ್ದಾರೆ. ಬರಗಾಲದ ಬಗ್ಗೆ ಮೆಮೊರಾಂಡಮ್ ಕೊಟ್ಟಿರೋದು ಲೇಟಾಗಿ ಕೊಟ್ರು. ಹಾಗಾಗಿ ನಾವು ದುಡ್ಡು ಬಿಡುಗಡೆ ಮಾಡಲಿಲ್ಲ. ನಾವು ಸೆಪ್ಟೆಂಬರ್ ತಿಂಗಳು 2023 ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಅಕ್ಟೋಬರ್ ತಿಂಗಳಲ್ಲಿ ಇನ್ನ 2 ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಕೇಂದ್ರ ತಂಡ ಬಂದಿತ್ತು, ಅವರು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಆಮೇಲೆ ಶಿವರಾಯ ಸ್ವಾಮಿ ಅವರು ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ, ಕೃಷಿ ಸಚಿವರನ್ನು ಭೇಟಿ ಮಾಡಿದ್ದಾರೆ, ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ. ಎಲ್ಲ ಭೇಟಿ ಮಾಡಿ ಎಲ್ಲರಿಗೂ ಕೂಡ ನಾವು ಕಷ್ಟದಲ್ಲಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಬರಗಾಲದ ಕಷ್ಟವನ್ನು ವಿವರಣೆ ಮಾಡಿದ್ದಾರೆ. ನಾನು ಸ್ವತಃ ಡಿಸೆಂಬರ್ 19ನೇ ತಾರೀಕು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ, ನೋಡಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಇವತ್ತವರೆಗೆ ಪರಿಹಾರ ಕೊಟ್ಟಿಲ್ಲ, ನೀವ್ ಹೇಳ್ರಿ ಅವರಿಗೆ, ಹೈ ಲೆವೆಲ್ ಕಮಿಟಿ ಅಧ್ಯಕ್ಷರಿಗೆ ಹೇಳ್ರಿ, ಮೆಂಬರ್ಗಳಿಗೆಲ್ಲ ಹೇಳ್ರಿ ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನು ಡಿಸೆಂಬರ್ 19ನೇ ತಾರೀಕು ಭೇಟಿ, 20ನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದೆ. ನಾನು ಕೃಷ್ಣ ಬೈರೇಗೌಡ ಇಬ್ರು ಭೇಟಿ ಮಾಡಿದೆ. ಭೇಟಿ ಮಾಡಿ ನೋಡಿ, ದಿನಾಂಕ ನಾವು ನಿಮ್ಗೆ ವರದಿ ಬಂದಿದೆ, ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಮಾಡ್ರಿ ಅಂತ ಹೇಳಿದ್ರು. ಇವ್ರು ಏನ್ ಹೇಳಿದ್ರು ಗೊತ್ತಾ ಅಮಿತ್ ಶಾ? ನಾವು 20ನೇ ತಾರೀಕು ಭೇಟಿ ಮಾಡಿದ್ರು, 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ. ಅವತ್ತು ನಿಮ್ಗೆ ತೀರ್ಮಾನ ಮಾಡಿ
ಕೊಟ್ಬಿಡ್ತೀನಿ. ಇದೇ ಅಮಿತ್ ಶಾ ಹೇಳದ್ದು. ಯಾರು ಹೇಳದ್ದು? ಅಮಿತ್ ಶಾ. ಅಮಿತ್ ಶಾ ನಿನ್ನೆ ಚೆನ್ನಪಟ್ಟಣ ಹೇಳಿದ್ರಲ್ಲ, ಅವ್ರು ಹೇಳದ್ದು ಕರ್ನಾಟಕದಲ್ಲಿ ಬರಗಾಲ ಇದೆ, 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀರಿ. 18,171 ಕೋಟಿ ಪರಿಹಾರ ಕೇಳಿದ್ದೀರಿ. ನಾವು ಇವತ್ತುವರೆಗೆ ಕೊಡ್ಲಿಲ್ಲ. ನಾವು ಹೇಳಿದಿವಿ, ಇಷ್ಟು ದಿನ ಆಯ್ತು ನಾನು ಭೇಟಿ ಮಾಡಿ, ಮೆಮೊರಾಂಡಮ್ ಕೊಟ್ಟು 6 ತಿಂಗಳಾಯ್ತು. ಮೆಮೊರಾಂಡಮ್ ಕೊಟ್ಟು 6 ತಿಂಗಳು, 5 ತಿಂಗಳಾಯ್ತು. ಇವರು ಬಂದು ರಿಪೋರ್ಟ್ ಕೊಟ್ಟು, ಸೆಂಟ್ರಲ್ ಟೀಮ್ ರಿಪೋರ್ಟ್ ಕೊಟ್ಟು 5 ತಿಂಗಳಾಯ್ತು. ಇವತ್ತುವರೆಗೆ 5 ತಿಂಗಳಿಂದ ಮೀಟಿಂಗೂ ಕರೆದಿಲ್ಲ, 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ನಾನು ಹೇಳ್ತೀನಿ ಅಮಿತ್ ಶಾ ಅವರಿಗೆ, ಯಾಕೆ ಸುಳ್ಳು ಹೇಳ್ತೀನಿ, ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತೀನಿ. ಮುಂದೆ ವೇಳಕ್ಕೆ ಬನ್ನಿ, ನಾವು ಸುಳ್ಳು ಹೇಳ್ತಾ ಇದ್ದೀರ, ನೀವು ಸುಳ್ಳು ಹೇಳ್ತಾ ಇದ್ದೀರ, ಚರ್ಚೆ ಆಗ್ಲಿ. ಅದಕ್ಕೆ ಬರಕ್ಕೆ ದಮ್ಮಿಲ್ಲ ಅವ್ರಿಗೆ, ಅದಕ್ಕೆ ಬರಕ್ ದಮ್ಮಿಲ್ಲ. ನಾನು ಹೇಳಿದೆ, ಮಿಸ್ಟರ್ ನರೇಂದ್ರ ಮೋದಿ, ಆಮೇಲೆ ಮಿಸ್ಟರ್ ನರೇಂದ್ರ ಮೋದಿಜಿ, ಮಿಸ್ಟರ್ ಅಮಿತ್ ಶಾ, ನಾನು ಸುಳ್ಳು ಹೇಳಿದ್ರೆ ರಾಜಕೀಯದಲ್ಲಿ ನಿವೃತ್ತಿ ಆಗ್ತದೆ. ನೀವು ಸುಳ್ಳು ಹೇಳಿದ್ರೆ ಏನ್ ಮಾಡ್ಬೇಕು? ಅವರು ಏನ್ ಮಾಡ್ಬೇಕ್ರಿ? ಹೋಗ್ಬೇಕಲ್ವಾ? ಮತ್ತೆ ಅವ್ರಿಗೆ ಪಾಠ ಪಾಠ ಕಲಿಸ್ಬೇಕು, ನೀವು ಕಲಿಸ್ಬೇಕಲ್ವಾ? 26ನೇ ತಾರೀಕು ಏಪ್ರಿಲ್ 26ನೇ ತಾರೀಕು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತದೆ. ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಲ್ಲಿಸಿಕೊಂಡು ಈ ಸುಳ್ಳು ಬಿಜೆಪಿಗೆ ಪಾಠ ಕಲಿಸ್ಬೇಕಲ್ಲ, ಕಲಿಸ್ಬೇಕ ಬೇಡ? ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿಗೆ ಪಾಠ ಕಲಿಸ್ಬೇಕ ಬೇಡ? ಈ ಅನ್ಯಾಯ ಸಮರ್ಥನೆ ಮಾಡ್ತಕ್ಕಂಥ ಕರ್ನಾಟಕದ ಬಿಜೆಪಿಯವರಿಗೆ ಬುದ್ಧಿ ಕಲಿಸ್ಬೇಕ ಬೇಡ? ಹಂಗಾದ್ರೆ 26ನೇ ತಾರೀಕು ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಹೇಳ್ಬೇಕು. ನೀವೆಲ್ಲ ನಿಮ್ಮ ಊರುಗಳಲ್ಲಿ, ನಿಮ್ಮ ಬೀದಿಗಳಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ ಹೋಗಿ ಲಕ್ಷ್ಮಣ ಓಟ್ ಕೊಡಿ. ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕಿ, ಹಸ್ತದ ಗುರುತಿನ ಮುಂದೆ ಬಟನ್ ಒತ್ತಿ, ಹಸ್ತದ ಗುರುತಿನ ಮುಂದೆ ಬಟನ್ ಒತ್ತಿ. ಲಕ್ಷ್ಮಣ್ ನೂರು ಗೆದ್ದೇ ಗೆಲ್ತಾರೆ. ನಾವು ಈ ಸಾರಿ ಕೊಡಗಿನಲ್ಲಿ ಓದ್ತಾರೆ 86,000 ಮಾತ್ರ, 86,000 ಓಟ್ ಹೋಗ್ಬಿಟ್ಟಿತ್ತು. ಈ ಸಾರಿ ಕೊಡಗಿನಲ್ಲಿ 2 ಕ್ಷೇತ್ರಗಳಲ್ಲಿ ನಮ್ಮವರೇ MLA-ಗಳಿದ್ದಾರೆ. ಕೊಡಗಿನಲ್ಲಿ ಗುಲಾಜ್ಪೇಟೆ ಮತ್ತು ಮಡಿಕೇರಿ 2 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದವರೇ MLA-ಗಳಿದ್ದಾರೆ. ನರಸಿಂಹರಾಜ ಕ್ಷೇತ್ರದಲ್ಲಿದ್ದಾರೆ, ಪ್ರಿಯಾಪಟ್ಟಣದಲ್ಲಿದ್ದಾರೆ, ಚಾಮರಾಜ ಕ್ಷೇತ್ರದಲ್ಲಿದ್ದಾರೆ, ಹುಣಸೂರು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲಿ ಇಲ್ಲ. ಆದರೂ ನಮ್ಮ ಕಾರ್ಯಕರ್ತರಿದ್ದಾರೆ, ಮುಖಂಡಗಳಿದ್ದಾರೆ, ಸೋತ ಅಭ್ಯರ್ಥಿಗಳಿದ್ದಾರೆ, ಎಕ್ಸ್-MLA ಇದ್ದಾರೆ. ನಾನು ನಿನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಮಾಡಿದೆ. ಅವ್ರಿಗೆ ಹೇಳಿದೆ, ಸಿದ್ದರಾಮಯ್ಯನ ಮರ್ಯಾದೆ ಉಳಿಸಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಲೀಡ್ ಕೊಡಲೇಬೇಕು. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ನ ಇವರು ಅಭ್ಯರ್ಥಿ ಅಷ್ಟೇನೆ, ಆದ್ರೆ ನಿಜವಾಗಿ ನೀವೆಲ್ಲರೂ ಕೂಡ ಅಭ್ಯರ್ಥಿ ಇಲ್ಲ. ನೀವೇ ಲಕ್ಷ್ಮಣ್, ನೀವೇ ಕ್ಯಾಂಡಿಡೇಟ್. ನಮ್ಮ ಪಕ್ಷ
ಅಂತ ಹೇಳಿ ನೀವು ಈ ಸಾರಿ ಕಾಂಗ್ರೆಸ್ಗೆ ವೋಟ್ ಹಾಕಿಸಿ ಗೆಲ್ಸಿದ್ರೆ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ ಆಗ್ತದೆ. ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ ಆಗ್ತದೆ. ಲಕ್ಷ್ಮಣ್ ಗೆದ್ರೆ ಡಿ.ಕೆ. ಶಿವಕುಮಾರ್ ಗೆದ್ದಾಗ ಆಗ್ತದೆ. ಲಕ್ಷ್ಮಣ್ ಗೆದ್ರೆ ವೆಂಕಟೇಶ್ ಗೆದ್ದಾಗ ಆಗ್ತದೆ. ಲಕ್ಷ್ಮಣ್ ಗೆದ್ರೆ ಮಾರಿಯಪ್ಪ ಗೆದ್ದಾಗ ಆಗ್ತದೆ. ಯಾಕಂತಲ್ಲ ಎಲ್ಲ ಶಾಸಕರುಗಳು ಕೂಡ ಗೆದ್ದಾಗ ಆಗ್ತದೆ. ತನ್ವೀರ್ ಶೇಖ್ ಗೆದ್ದಾಗ ಆಗ್ತದೆ. ಮಾಡ್ತೀವಿ ಅಲ್ವಾ? ಇನ್ನು ಊಟ ಮಾಡಿಲ್ಲ, ಅದರಿಂದ ಹಸುವಾಗ್ತಾ ಇದೆ, ಊಟಕ್ಕೆ ಹೋಗ್ಬೇಕು. ನಿಮ್ಮೆಲ್ಲರಿಗೂ ನಮಸ್ಕಾರ. ಬಂದಿದ್ದೀರಿ, ಲಕ್ಷ್ಮಣ್ ಅವರಿಗೆ ಆಶೀರ್ವಾದ ಮಾಡಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.